ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರಮೇಶ್ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ ಯುಕೆಯ 3ನೇ ಸರಣಿಗೆ ನಾನು ನಿಮ್ಮೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಬಾಬು ಅನ್ನೋ ಒಂದು ಹುಡುಗ ಒಬ್ಬ ಸಹ ನಿರ್ಮಾಪಕರನ್ನ ಕರ್ಕೊಂಬಂದು ನಮ್ಮ ಮನೆಗೆ ಬಂದರು. ನಾವು ಅಲ್ಲಿಂದ 15ನೇ ತಾರೀಕು ಡಿಸೆಂಬರ್ 15, 2023ನೇ ಇಸ್ವಿಯಲ್ಲಿ ನಾವು ನಮ್ಮ ಗ್ಯಾಂಗ್ಸ್ ಆಫ್ ಯುಕೆಯ ಮೊದಲನೆಯ ಒಂದು ಪುಟಾಣಿ ಮುಹೂರ್ತ ಅಂತ ಏನು ಕರೀತಾರೆ ಆ ಮುಹೂರ್ತವನ್ನು ಮಾಡ್ಕೊಂಡ್ವಿ. ಅದಾದ ಮೇಲೆ 17ನೇ ತಾರೀಕಿಗೆ ಬಾಗಲಕೋಟೆಗೆ ಹೊರಟ್ವಿ. ಬಾಗಲಕೋಟೆಗೆ ನಾನು ನಿಮ್ಗೆ ಹೇಳಿದಾಗೆ 5 ಜನ ನನ್ನ ಬಾಯ್ನಲ್ಲಿತ್ತು. ಈಗ 6ನೇವರು ಜಾಯ್ನ್ ಆದಂತಹ ವ್ಯಕ್ತಿ ಯಾರು ಅಂತಂದರೆ ನಮ್ಮ ಆರ್ಟ್ ಡೈರೆಕ್ಟರ್ ಅನಿಲ್ ಅಂತ ಏನಿದ್ದಾರೆ, ಆ ಅನಿಲನ ಒಬ್ಬ ಶಿಷ್ಯ, ಒಬ್ಬ ಹುಡುಗ ಏನಿದ್ದಾನೆ ಅವನು ಕೂಡ ನಮಗೆ ಜಾಯ್ನ್ ಆಗ್ತಾನೆ. ಸೊ ಟೋಟ್ಲಿ ವಿ ವರ್ 6 ನಾವು. ನಾನು, ರಮೇಶಣ್ಣ, ಹಿಂದ್ಗಡೆ ಅಕ್ಷಯ್ ಮತ್ತು ನಮ್ಮ ವಿಜಿ, ಅದರ ಹಿಂದ್ಗಡೆ ನಮ್ಮ ವಾಲಿ ಸಿನಿಮಾಟೋಗ್ರಾಫರ್ ಮತ್ತು ಆ ಆರ್ಟ್ ಡೈರೆಕ್ಟ್ರಿಗೆ ಸಂಬಂಧಪಟ್ಟಂತಹ ಒಬ್ಬ ಹುಡುಗ. ನಾವೆಲ್ಲ ಹೊರಟ್ವಿ. ಅರ್ಲಿ ಇನ್ ದ ಮಾರ್ನಿಂಗ್ ವಿ ಲೆಫ್ಟ್ ಬೈ ಒಂದು 6 ಗಂಟೆಗೆ ಹೊರಟಿದ್ದೀವಿ ಅಂತ ಅನ್ಸುತ್ತೆ. ಎಸ್, ನಾನು ರಾಜರಾಜೇಶ್ವರಿ ನಗರಿಂದ ಹೋಗಬೇಕಾದ್ರೆ ನಾನು ಫಸ್ಟು ವಾಲಿಯವ್ರನ್ನ ಪಿಕಪ್ ಮಾಡಿದೆ. ಅಲ್ಲಿಂದ ರಮೇಶಣ್ಣನ ಮನೆ ಹತ್ರ ಹೋದೆ. ರಮೇಶಣ್ಣನ ಮನೆ ಹತ್ರ ಆಲ್ರೆಡಿ ಅಕ್ಷಯ್ ಮತ್ತು ವಿಜಯ್ ಎಲ್ಲ ಇದ್ದರು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದ ತಕ್ಷಣ ಆ ಹುಡುಗ ಹತ್ಕೊಂಡ. ಹೀಗೆ ನಾವೆಲ್ಲ ಹೊರಟಂತಹ ವ್ಯಕ್ತಿಗಳು ಬಾಗಲಕೋಟೆ ಏನೋ ದೂರ, ಬಾಗಲಕೋಟೆ ಹಾಗೆ, ಬಾಗಲಕೋಟೆ ಹೀಗೆ, ಎಷ್ಟೊತ್ತಿಗೆ ತಲುಪ್ತೀವೋ, ಏನು ಮಾಡ್ತೀವೋ, ಹಾಗೆ ಹೀಗೆ ಅಂತೆಲ್ಲ ಹೋದರೆ ಇಳಕಲ್ ಪಾಸ್ ಆಗ್ತಾ ಇರಬೇಕಾದ್ರೆ ನಮ್ಗೆ ಅಲ್ಲಿ ನನಗೆ ಒಬ್ಬರು ತುಂಬಾ ಪರಿಚಯಸ್ಥರಿದ್ದರು. ಅವ್ರ ಹೆಸರು ಬಂತು ಅಂತಂದರೆ ಅವರು ಮಹಾಂತೇಶ್ ಗಜೇಂದ್ರಗಡ ಅಂತ ಹೇಳಿ ರಂಗಭೂಮಿಯ ಕಲಾವಿದರು, ಸಾಲದ್ದಕ್ಕೆ ತುಂಬ ಹಿರಿಯರು, ಮಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಜೀವನವನ್ನು ಕಂಡು ಜೀವನದಲ್ಲಿ ಏನಿದೆ ಏನಿಲ್ಲ ಇದೆಲ್ಲವನ್ನು ಅರ್ದು ಕುಡಿದು ಎಲ್ಲವನ್ನು ಮಾಡಿ ಈಗ ಒಂದು ಮೂಲೆಯಲ್ಲಿ ತುಂಬ ಒಂದು ದೊಡ್ಡ ಅದೇನೋ ಹೇಳ್ತಾರಲ್ಲ ಮಂದಹಾಸವನ್ನು ಹೊತ್ಕೊಂಡು ದೇವರ ಹಾಗೆ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಹಾಂತೇಶ್ ಗಜೇಂದ್ರಗಡ. ಅವರು ಇಳಕಲ್ಲಲ್ಲಿದ್ದಾರೆ. ನಾವು ಆನ್ ದ ವೇ ಟು ಬಾಗಲಕೋಟೆಗೆ ಹೋಗಬೇಕಾದ್ರೆ ಇಳಕಲ್ ಬರುತ್ತೆ. ಇಳಕಲ್ ದಾಟಬೇಕಾದ್ರೆ ಅವ್ರಿಗೊಂದು ಫೋನ್ ಹಾಕ್ತೀನಿ ನಾನು. ಏನು ಅಂತಂದರೆ, ಬಹಳ ವರ್ಷದ ಕನಸು ನಿಮ್ಮ ಹತ್ರ ನಾನು ಆಲ್ರೆಡಿ ಹಂಚ್ಕೊಂಡಿದ್ದೆ, ಈಗ ಮತ್ತೆ ವಾಪಸ್ ಬಂದಿದ್ದೀನಿ, ಈಗ ಬಾಗಲಕೋಟೆಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ, ಅಯ್ಯೋ ಮಾರಾಯರೇ, ನೀವು ಇಲ್ಲಲ್ವಾ ಫಸ್ಟ್ ಇಳಿಯೋದು, ನೀವು ಹೊರಟು ಇಲ್ಲ ಪಾಸ್ ಆಗ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಬಂದು ಹೋಗೋದಲ್ವ ಹಾಗೆ ಹೀಗೆ ಅಂತಂದರೆ, ಇಲ್ಲ ನಾನು ಬಾಗಲಕೋಟೆ ತಲುಪ್ಕೊಂಡ್ಬಿಡ್ತೀನಿ. ಫಸ್ಟು ಬಾಗಲಕೋಟೆ ತಲುಪಿದ ತಕ್ಷಣ ಅಲ್ಲಿ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನು ಏನೇನಿದೆ ಅದನ್ನೆಲ್ಲ ನಾನು ಪಕ್ಕ ಮಾರ್ಕ್ ಮಾಡಿಕೊಂಡು ಇಳಕಲ್ಗೆ ಬರೋವಂಥದ್ದು ಇದೆ. ರೀಸನ್ ಏನು ಅಂತಂದರೆ, ನಂಗೆ ಒಂದಷ್ಟು ಜನ ಆರ್ಟಿಸ್ಟ್ಗಳು ಬೇಕಾಗಿದ್ದಾರೆ. ನಾವು ಬರೋ ಮುನ್ನ ಅಂದರೆ ಈಗ ಹೋಗಿ ಇಳಿದು ಈ ಸಂಜೆ ಎಲ್ಲವನ್ನು ನಾವು ಡಿಸೈಡ್ ಮಾಡಿದ ತಕ್ಷಣ ನಿಮ್ಗೆ ಹೇಳ್ತೀವಿ, ಯಾವತ್ತು ಬರ್ತೀವಿ, ಏನು ಮಾಡ್ತೀವಿ, ಅಲ್ಲಿಂದ ಒಂದು 4 ದಿವಸ ಗ್ಯಾಪ್ ಇಟ್ಕೊಂಡು ನಿಮ್ಗೆ ಹೇಳ್ತೀವಿ, ವರಿ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಅವರಿಗೆ ಒಂದು ಕ್ಷಮೆಯನ್ನು ಯಾಚಿಸ್ತಾ ಅಲ್ಲಿಂದ ಬಾಗಲಕೋಟೆ ತಲುಪಿದಾಗ ಇಟ್ ವಾಸ್ ಹಾರ್ಡ್ಲಿ ಐ ಥಿಂಕ್ ಬೈ 12 o'clock, 12:30 ಅಂತ ಅನಿಸುತ್ತೆ. ಅಲ್ಲಿ ಹೋಗ್ತಿದ್ದಂಗೆ ಅಕ್ಷಯ ಇಂಟರ್ನ್ಯಾಷನಲ್ ಅಂತ ಒಂದು ಹಿರೇಮಠರು ಅಂತ ಅಲ್ಲೊಬ್ಬರಿದ್ದಾರೆ. ಅವರು ಈಸ್ ದ ಪ್ರೊಪ್ರೈಟರ್ ಆಫ್ ಅಕ್ಷಯ ಇಂಟರ್ನ್ಯಾಷನಲ್ ಹೋಟೆಲ್. ಸೊ ಅವ್ರ ಹತ್ರ ನಾನು ಆಲ್ರೆಡಿ 2 ರೂಮಿಗೆ ಬುಕ್ ಮಾಡಿದ್ದೆ, 2 ಅಲ್ಲ 3 ರೂಮಿಗೆ ಬುಕ್ ಮಾಡಿದ್ದೆ. ನಾನು ಮತ್ತು ರಮೇಶಣ್ಣ ಒಂದು ರೂಮು, ಅಕ್ಷಯ್ ಮತ್ತು ವಿಜಿ ಮತ್ತೊಂದು ರೂಮು, ವಾಲಿ ಅವರಿಗೆ ಒಂದು ರೂಮು, ಆ್ಯಂಡ್ ಆ ಹುಡುಗಂಗೆ ಏನಿದ್ದಾರೆ ಒಂದು ರೂಮು, ಟೋಟ್ಲಿ 4 ರೂಮ್ಸ್. ಈ ಥರ 4 ರೂಮನ್ನು ನಾವು ಬುಕ್ ಮಾಡಿಕೊಂಡು ಈಗ ಅಲ್ಲಿ ಹೋಗಿ ಇಳಿದ ತಕ್ಷಣ ನನಗೆ ನೆನಪಿಗೆ ಬಂದಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಂತಂದರೆ, ಇಟ್ ವಾಸ್ ಚೌಧರಿ ಅಂತ ಹೇಳಿ. ಅಲ್ಲಿ ಆತ ಅಡ್ವೊಕೇಟ್ ಆಗಿದ್ದಾರೆ. ಅಲ್ಲಿ ಒಂದು ಸರ್ಕಾರಿ ಇದರಲ್ಲಿ ಕೆಲಸದಲ್ಲಿ ಒಂದು ಹುದ್ದೆಯಲ್ಲಿ ಇದ್ದಾರೆ. ವಾಮನಮೂರ್ತಿ ತುಂಬಾ ಪುಟ್ಟದಾಗಿರ್ತಾರೆ, ಆದರೆ ಅವ್ರು ಮಾಡೋವಂತಹ ಕೆಲಸ ಇದೆಯಲ್ಲ, ಇಡೀ ಬಾಗಲಕೋಟೆನ ಸುಮ್ಮನೆ ಹಂಗೆ ಅಲ್ಲಾಡಿಸ್ತಾರೆ ಅವರು. ಇಡೀ ಬಾಗಲಕೋಟೆನಲ್ಲಾಡಿಸ್ತಾರೆ. ಇಡೀ ಬಾಗಲಕೋಟೆಯಲ್ಲಿ ಅವ್ರಿಗೆ ಸ್ನೇಹಿತರಿದ್ದಾರೆ. ಇಡೀ ಬಾಗಲಕೋಟೆಯಲ್ಲಿ ಅವ್ರಿಗೆ ಒಂದಷ್ಟು ಜನ ನೆಂಟಸ್ಥರಿದ್ದಾರೆ. ಇಡೀ ಬಾಗಲಕೋಟೆ ಅವರ ಮಾತನ್ನು ಕೇಳುತ್ತೆ. ಈ ರೀತಿಯ ಒಬ್ಬ ವ್ಯಕ್ತಿಯನ್ನು ಜೊತೆಗೆ ಇಟ್ಕೊಂಡೇ ನಾನು ಬಾಗಲಕೋಟೆ ಒಳಗಡೆ ಹೆಜ್ಜೆ ಇಟ್ಟಿದ್ದು. ಚೌಧರಿ ಅವ್ರನ್ನ ನಾನು ಬರ್ಮಾಡ್ಕೊಳ್ಳಿಕ್ಕೆ ಫೋನ್ ಮಾಡಿದೆ. ಬಂದುಬಿಟ್ರಾ ಅಂತಂದರು. ಬಂದುಬಿಟ್ಟೆ ಅಂತಂದೆ. 1 to 2 ಅವ್ರಿಗೆ ಅದೇ ಹೇಳಿದ್ನಲ್ಲ, ಗೌರ್ಮೆಂಟ್ ಇದ್ರಲ್ಲಿ ಅವರು ಕೆಲಸ ಮಾಡ್ತಾರೆ. ಆ 1 to 2 ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ನಾನು ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ಬಿಡ್ತೀನಿ, ಮತ್ತೆ ಬಂದು ನಾನು ಸಿಗೋದು ನಿಮಗೆ ಸಂಜೆನೇ ಅಂತ ಹೇಳಿದ್ರು. ಈ ಅಕ್ಷಯ ಇಂಟರ್ನ್ಯಾಷನಲ್ ಎದುರುಗಡೆ ಒಂದು ಕಾಮತ್ ಹೋಟೆಲ್ ಅಂತ ಏನಿದೆ, ಅದು ಅವಾಗ ತಾನೇ ಶುರು ಆಗಿತ್ತು ಅಂತ ಅನ್ಸುತ್ತೆ. ಇಲ್ಲ, ಶುರುವಾಗಿ ಪ್ರಾಯಶಃ ಭಾಳಷ್ಟು ದಿವಸ ಆಗಿತ್ತು. ಬಟ್ ನೀಟಾಗಿದ್ದಂತಹ ಒಂದು ಆ್ಯಂಬಿಯನ್ಸ್ ಇರೋವಂಥ ಒಂದು ಜಾಗ. ಅಲ್ಲಿ ಹೋಗಿ ನಾನು, ನಮ್ಮ ರಮೇಶ್ ಅಣ್ಣ ಮತ್ತು ನನ್ನ ಟೀಮು ನಾವೆಲ್ಲ ಕೂತ್ಕೊಂಡು ಊಟ ಮಾಡೋ ಟೈಮ್ಗೆ ಈ ಚೌಧರಿ ಎಂಟ್ರಾಗ್ತಾರೆ. ಭಾಳನೇ ಒಂಥರ ಯಾವಾಗ ನೋಡಿದ್ರು 24 ಗಂಟೆ ನಗ್ತಾ ಇರ್ತಕ್ಕಂತಹ ವ್ಯಕ್ತಿ ಈ ಜೀವ.
ಪುಟ್ಟದಾಗಿ ಇಷ್ಟು ಕನ್ನಡಕ ಹಾಕೊಂಡಿರ್ತಾರೆ, ಇಷ್ಟು ಪುಟ್ಟದಾಗಿರ್ತಾರೆ, ಟಿಂಗ್ 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 ಅಂತ ನಡ್ಕೊಂಬರ್ತಾರೆ. ಏನಾರು ಹೇಳಿದ್ರೆ ಚಕಾಕ್ ಅಂತ ಉತ್ತರ ಕೊಡ್ತಾರೆ. ಯಾರು ಬೇಕು ಅಂದರೆ ಅವರು ಬಿಡ್ರಿ, ನೀವು ಚಿಂತೆ ಮಾಡಬೇಡ್ರಿ, ಅವ್ರು ನಿಮ್ಮ ಮುಂದೆ ಇರ್ತಾರೆ, ಹಾಗ್ರಿ ಹೀಗ್ರಿ ಅಂತ ಹೇಳ್ತಾರೆ. ಟಪ 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 ಇದು ಹಾಕೋತಾರೆ, ಮಾಣಿಕ್ ಚಂದ ಹಾಕೋತಾರೆ. ಆ ಮಾಣಿಕ್ ಚಂದ ತೆಗೆದು ಇಲ್ಲೊಂದು ಪುಟ್ಟದಾಗಿ ಗಂಟು ಮಾಡಿ ಈ ಮೂಲೆಯಲ್ಲಿ ಇಡ್ತಾರೆ. ಅಯ್ಯೋ 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 ಅಯ್ಯೋ, ಪಾದರಸ ಆದರೂ ಒಂದು ಚೂರು ನಾವು ಅಪನಂಬಿಕೆಯಿಂದ ಇದು ಪಾದರಸನ ಅನ್ಬೋದು. ಇದು ಈ ಪಾದರಸನಿಗೆ ಜನ್ಮ ಕೊಟ್ಟಂತಹ ಪಾದರಸ. ಇದು ರಸ ಬಾಯಲ್ಲೂ ಒಂದಷ್ಟು ಇಟ್ಕೊಂಡಿರುತ್ತೆ. ಮಾತಾಡ್ತಾ ಇರ್ಬೇಕಾದ್ರೂ ಒಂದಷ್ಟು ಜನರಿಗೆ ಉಗಿಬೇಕು ಅಂದರೆ ಇಂಡೈರೆಕ್ಟಾಗಿ ಭಾಳ ಬುದ್ಧಿವಂತ ಮುಂಡೆದು ಆ ಜೀವ ಇದು ನೋಡುತ್ತೆ, ಎಪಿಸೋಡ್ ನೋಡುತ್ತೆ. ಉಗಿಬೇಕು ಅಂತಂದರೆ ಡೈರೆಕ್ಟಾಗಿ ಉಗಿಯಲ್ಲ, ಅದು ಎಬ್ಬತ್ತಂಗೆ ಏನ್ರಿ ನಿಮ್ಮದು ಅಂದರೆ ಅದು ಹೋಗಿ ಹಂಗೆ ಬೀಳ್ಬೇಕು. ಆ ಥರ ಬುದ್ಧಿವಂತ ಜೀವ. ಸಾಲದಕ್ಕೆ ಅಡ್ವೊಕೇಟ್ ಕಣ್ರಿ, ಅವರು ಅಡ್ವೊಕೇಟು, ಅವರು ಶ್ರೀಮತಿಯವರು ಅಡ್ವೊಕೇಟು, ಇಬ್ಬರು ಮಕ್ಕಳು ಈಗ ಬ್ಯಾಂಗ್ಳೂರ್ನಲ್ಲಿ ಬಂದು ನಿಲ್ಲಿಸಿದ್ದಾರೆ. ಇಂಥ ಒಂದು ಜೀವದ ಒಂದು ಸಪೋರ್ಟನ್ನು ತೆಗೆದುಕೊಂಡು ನಾನು ಯಾವಾಗ ಅಲ್ಲಿ ಹೋದ್ನೋ ಅಲ್ಲಿಗೆ ಬಂದಂತಹ ಚೌಧರಿ ಅವರಿಗೆ ನಮ್ಮ ಟೀಮನ್ನು ಎಲ್ಲರನ್ನೂ ಪರಿಚಯ ಮಾಡಿಸಿ ಎಲ್ಲ ಮಾಡಿದ್ವಿ. ಮಾಡಾದಮೇಲೆ ಈಗ ಹೇಳಿದ್ವಿ, ಅಣ್ಣ ಕನಸನ್ನು ಏನು ಹೊತ್ಕೊಂಡಿದ್ನೋ ಅದನ್ನು ಇವತ್ತು ನನ್ಸು ಮಾಡ್ಕೊಳಕ್ಕೆ ಬಂದಿದ್ದೀನಿಯಪ್ಪ, ನನಗೆ ಹೇಗಾರು ಮಾಡು, ಏನಾರು ಮಾಡು, ಈ ಸರಿ ಗೆಲ್ಲಿಸಿ ಕಳಿಸು ಮಾರಾಯ ಅಂತೆಲ್ಲ ಮಾಡಿ ಅವ್ರಿಗೆ ಕೈ ಮುಗಿದು ಕೇಳಿಕೊಂಡೆ. ಆ ಮುಗಿದ ಕೈಗಳನ್ನು ಭದ್ರಪಡಿಸಿದಂತಹ ವ್ಯಕ್ತಿ ಅವರು. ಇವತ್ತು ನನ್ನ ನಗುಗೆ ಕಾರಣವಾಗಿರ್ತಕ್ಕಂತಹ ಒಂದು ಜೀವ ಅದು. ಇವತ್ತು ನಾನು ಇಲ್ಲಿ ಕೂತು ಏನೋ ಒಂದು ಹೆಮ್ಮೆಯಿಂದ, ಒಂದು ನೆಮ್ಮದಿಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಆ ಜೀವ. ಸೊ ಬಾಣ್ಣ ನಾನು ಅದೀನಿ ಬಾಣ್ಣ, ನೀ ಯಾಕೆ ಬಾಣ್ಣ ಅಂತೆಲ್ಲ ಹೇಳಿದ್ರು. ಎಲ್ಲವೂ ಆಯಿತು. ದೆನ್ ನೀವು ಇವಾಗ ಹೊರಟ್ಬಿಡಿ, ನಾಳೆ ಬೆಳಗ್ಗೆ ನಾನು ಎಲ್ಲೆಲ್ಲಿ ಹೋಗಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೋತೀನಿ. ಸಾಲದ್ದಕ್ಕೆ ಒಂದಷ್ಟು ವಿಷಯವನ್ನು ನಾನು ಆಲ್ರೆಡಿ ನೋಡಿದ್ದೀನಿ. ಆ ನೋಡಿರೋದನ್ನು ಬೇಸಾಗಿ ಇಟ್ಕೊಂಡು ನೀವು ಬರೋದು ತಡವಾದರೂ ಕೂಡ ನಾನು ಒಂದಷ್ಟು ಇವ್ರುಗಳಿಗೆಲ್ಲ ತೋರಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ, ವೀಕ್ಷಕರೇ ಸರಿಸುಮಾರು 6 ದಿನಗಳ ಕಾಲ ನಾನು, ರಮೇಶ್ ಅಣ್ಣ, ವಾಲಿ ಅವರು, ನಮ್ಮ ಟೀಮ್, ಇಡೀ ಟೀಮ್ ಏನೇನಿದೆ ಎಲ್ಲ ಜಾಗಗಳನ್ನು ಸುತ್ತಲಿಕ್ಕೆ ಶುರು ಮಾಡಿದ್ವಿ. ಈಗ ನನ್ನ ಅದೃಷ್ಟಕ್ಕೇನು ಅಂತಂದರೆ, ನಾನು ನೋಡಿಲ್ದಿರೋ ಎಷ್ಟೋ ಜಾಗಗಳನ್ನು ಈ ನನ್ನ ಸ್ನೇಹಿತ, ಈ ನನ್ನ ಅಣ್ಣನ ಸಮಾನ, ಈ ನನ್ನ ಅದೇನೋ ಹೇಳ್ತಾರಲ್ಲ ಒಂದು ದೊಡ್ಡ ಸ್ಥಾನದ ಗುರುಸ್ಥಾನದಲ್ಲಿ ನಿಂತಹ ಚೌಧರಿ ಅವರು ಏನಿದ್ದಾರೆ ಅವರು ತೋರಿಸ್ಲಿಕ್ಕೆ ಶುರು ಮಾಡಿದಾಗ ಏನ್ರಿ ಲೊಕೇಶನ್ಸ್ಗಳು, ಏನು ಲೊಕೇಶನ್ಸು, ಕಣ್ಣು ಕೋರೈಸೋಗುತ್ತೆ ಕಣ್ರಿ. ಆ ಹೆರ್ಕಲ್ ಬ್ರಿಡ್ಜ್ ಅಂತ ತೋರಿಸ್ತಾರೆ, ಈ ಕಡೆ ಕರ್ಕೊಂಬಂದರೆ ಕೆರ್ಕಲ್ಮಟ್ಟಿ ವಾಡೆಮನೆ ಅಂತ ತೋರಿಸ್ತಾರೆ, ಈ ಕಡೆ ಕರ್ಕೊಂಬಂದರೆ ಮುಚ್ಕಂಡಿ ಡ್ಯಾಮ್ ಅಂತ ತೋರಿಸ್ತಾರೆ, ಆ ಕಡೆ ಕರ್ಕೊಂಡೋಯ್ತು ಅಂತಂದರೆ ಒಂದು ತಾಂಡ ಅಂತ ತೋರಿಸ್ತಾರೆ, ಈ ಕಡೆ ಕರ್ಕೊಂಬಂತು ಅಂತಂದರೆ ಅದೇನು ಕ್ರಷರ್ ತೋರಿಸ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದಂಗೆ ನಿಮಗೆ ಬೇಕಾದಂಗೆ ಲೊಕೇಶನ್ ಸಿಗುತ್ತೆ. ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಹಿಯರ್ ಟೋಟ್ಲಿ ಇನ್ ದಿಸ್ ಬ್ಯಾಂಗ್ಳೂರಲ್ಲಿ ಇನ್ನೂ ಶೂಟಿಂಗ್ ಮಾಡೋದು ನಮ್ಮ ಅಪ್ರಾಣ ಇನ್ನು ಮುಂದಕ್ಕೆ ಹೋಗ್ತಾ ಯಾವ ಥರ ಆಗೋಗುತ್ತೆ ಅಂತಂದರೆ, ಎಲ್ಲರೂ ಅವ್ರ ಮನೇನ ಮಧ್ಯಾಹ್ನ 9 ಗಂಟೆಗೆ ಬಿಟ್ಟರೆ ಬಂದು ಸೇರೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಉಣ್ತಾರೆ, ತಿಂತಾರೆ, 2 ಗಂಟೆಗೆ ಶಾರ್ಟಿಗೆ ನಿಲ್ತಾರೆ, 5 ಗಂಟೆ ಪ್ಯಾಕಪ್ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೊರಟೋಗ್ತಾ ಇರ್ತಾರೆ. ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಮಾಡೋದು ನೆಗೆದು ಬಿದ್ದೋಯ್ತು. ಇನ್ನು ಮೈಸೂರು, ಓಕೆ, ಅದೊಂದು ನಮ್ಮ ಅದೇನೋ ಹೇಳ್ತಾರೆ ಸಾಂಸ್ಕೃತಿಕ ನಗರಿ ಅದು. ಅಲ್ಲಿ ಕೂಡ ಆಲ್ರೆಡಿ ಆಲ್ಮೋಸ್ಟ್ ಏನೆಲ್ಲ ಮಾಡಬೇಕು ನುಕ್ ಆ್ಯಂಡ್ ಕಾರ್ನರಲ್ಲಿ ಎಲ್ಲ ಥರನೂ ಹಾಳು ಮಾಡಿ ಕೂಡಿಸ್ಬಿಟ್ಟಿದ್ದಾರೆ ಆ ಜಾಗವನ್ನು ಶೂಟಿಂಗ್ ಮಾಡೋರು. ಇನ್ನು ಅದು ಇದು ಚಿಕ್ಕಮಂಗ್ಳೂರು ಇಲ್ಲಿದೆಯಲ್ಲ, ದಾವಣಗೆರೆಯನ್ನು ದಾಟ್ತೀವಲ್ಲ, ಆ ಕರಿ ಮಣ್ಣಿನ ಆ ವಾಸನೆ ಮೂಗು ಹೊಡೆಯುತ್ತಲ್ಲ, ಆ ಬಿಸಿ ಗಾಳಿ ನಮ್ಮ ನೆತ್ತಿಗೆ ತಟ್ಟತ್ತಲ್ಲ, ಅಲ್ಲಿಂದ ಶುರು ಆಗುತ್ತೆ ಲೊಕೇಶನ್ಸ್ಗಳು. ಸೂಪರ್ ಲೊಕೇಶನ್ಸ್, ರಸ್ಟಿಕ್ ನೀವು ಕಣ್ಣು ಹಾಸ್ದಂಗೆಲ್ಲ ಹಂಗೆ ಹೋಗ್ತಾ ಇರತ್ತೆ. ಏನು ಬೇಕು ನಿಮಗೆ, ಯಾವುದು ರಾಜಸ್ಥಾನ್, ಯಾವುದು ನಿಮಗೆ ಅದೇನೋ ಡೆಸರ್ಟ್ ಇದು ಮಾಡಿರೋ ಏರಿಯಾ, ಏನಿಲ್ಲ ನೀವು ನೋಡಿದ್ದು ಸಿಗತ್ತೆ. ಫಾಲ್ಸ್ಗಳು ಕೇಳ್ತೀರಾ, ಈ ನೀರು ಮೈ ತುಂಬಿ ಹರಿಯುತ್ತೆ, ಬರ್ರಂತ ಬೋರ್ಗರಿಯುತ್ತೆ. ತುಂಬ ಅದ್ಭುತವಾಗಿದೆ ಉತ್ತರ ಕರ್ನಾಟಕ, ತುಂಬ ಚೆಂದ ಇದೆ ಉತ್ತರ ಕರ್ನಾಟಕ. ತುಂಬ ಅದು ಗೊತ್ತಿಲ್ಲ, ಅದೇನೋ ನನಗೆ, ಅದು ಯಾವ ಕ್ಷಣದಲ್ಲಿ ನಾನು ಹೋಗಿ ಒಂದು ಸುಸಂದರ್ಭದಲ್ಲಿ ಕಾಲಿಟ್ಟನೋ ಗೊತ್ತಿಲ್ಲ. ಆಡಿಯಿಂದ ಮೂಡಿವರೆಗೂ, ಉಗುರಿಂದ ಮೇಲಿನ ಕೂದಲು ನನ್ನ ಮಗಂದು ಬರ್ರನ್ನತ್ತೆ. ಆ ಸಾರ್ಟ್ ಆಫ್ ಅದೇನೋ ಹೇಳ್ತಾರಲ್ಲ ಗೂಸ್ ಬಂಪ್ಸ್, ಬುಬ್ ಅನ್ನತ್ತೆ, ಬ್ಲಡ್ ಬಾಯ್ಲ್ ಆಗುತ್ತೆ, ಬಕ್ ಲಬ್ ಡಬ್ ಅನ್ನಿಸ್ಕೊಳ್ಳೋ. ಎದೆ ಕೂಡ ಒಂದ್ಸತಿ ಬಕ್ ಅಂತ ಹೊಡೆಯುತ್ತೆ. ಅದೇನೋ ಗೊತ್ತಿಲ್ಲ ಮಣ್ಣಿನ ಸ್ಪೆಷಾಲಿಟಿ. ತೋರಿಸಿದ್ರು ತೋಣ, ನಿನಗೆ ಏನು ಬೇಕೋ ನೋಡೋ ಮಾರಾಯ, ನಿನಗೇನು ಬೇಕೋ ನೋಡೋ, ನಾನು ನಿಂತು ಮಾಡಿಸ್ಕೊಡ್ತೀನಿ. ಏನಲ್ಲಿನ ಜನ ಪ್ರೀತಿ ಏನು ಕಮ್ಮಿನಾ, ವಿಶ್ವಾಸ ಏನು ಕಮ್ಮಿನಾ, ಅಕ್ಕರೆ ಮಮಕಾರ
ತಾಯಿಯ ವಾತ್ಸಲ್ಯ. ಅಯ್ಯೋ ಅಲ್ಲೆಲ್ಲೋ ಹೋದ್ವಿ, ಹೋಯ್ತು ಅಂತಂದರೆ ಬೆಣ್ಣೆ ಮುದ್ದೆ ಮಾಡಿ ಕೊಡ್ತಾರೆ, ಉಣ್ರಿ. ನೀವು ಕರ್ನಾಟಕದಿಂದ, ಅದು ಬೆಂಗಳೂರಿಂದ ಬಂದವ್ರಿ, ನೀವು ಇಲ್ಲಿ ಪಿಕ್ಚರ್ ಮಾಡೋಕ್ಕೆ ಬಂದಿದ್ದೀರಲ್ರಿ, ನೀವು ತೊಗೊಳ್ರಿ. ಅದೇನೋ ಅವಲಕ್ಕಿಗೆ ಒಂದಷ್ಟು ಮೊಸರು, ಗಟ್ಟಿ ಮೊಸರು, ಅದನ್ನು ಅವಲಕ್ಕಿನ ಅದರಲ್ಲಿ ನೆನೆಸಿ ಅದನ್ನೆಲ್ಲ ಪಕ್ವ ಮಾಡಿ ಒಂದು ಮಡಿಕೆಯಲ್ಲಿಟ್ಟು, ಆ ಮಡಿಕೆನ ಯಾವುದೋ ಒಂದು ತಾಯಿ ತಂದು ಕೊಡ್ತಾರೆ, ಆ ಮಡಿಕೆನ ಯಾವುದೋ ಒಂದು ತಂದೆ ತಂದು ಕೊಡ್ತಾನೆ. ಒಬ್ಬೊಬ್ಬರು ಮನೆಯಲ್ಲಿ ಎತ್ತಿಟ್ಟಿರ್ತಾರಲ್ಲ ಆ ಮಡಿಕೆಗಳನ್ನೆಲ್ಲ ತಂದು ಎಷ್ಟು ಜನ ಅದಿರ್ರಿ ತಿನ್ನಿರಿ, ನೀವು 6 ಜನ ಏನ್ರಿ ತೊಗೊಳ್ರಿ 15 ಮಡಿಕೆ. ಅದು ಅವ್ರ ಮನೆ ಊಟ, ಅದು ನಮಗೆ ಬಡಿಸ್ತಾರೆ. ನೀವು ಕರಪ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಕರಪ್ಟ್ ಆಗದಿರೋ ಚಿಪ್ಪುಗಳದು, ಕರಪ್ಟ್ ಆಗದಿರೋಂತಹ ಜೀವಗಳದು, ಕರಪ್ಟ್ ಆಗದಿರೋಂತಹ ಒಂದೊಂದು ಏರಿಯಾಗಳದು. ಆದರೆ ನಾನು ಇವಾಗ ಕೇಳ್ಕೊಳ್ಳೋದೇನು ಅಂತಂದರೆ, ಏರಿಯಾ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಇಲ್ಲಿಂದ ಹೋಗಿ ಆ ಜನನ ದಯವಿಟ್ಟು ಕರಪ್ಟ್ ಮಾಡಬೇಡಿ. ಇಲ್ಲಿಂದ ಹೋಗಿ ಮೈಸೂರನ್ನ ಹಾಳು ಮಾಡಿದಿರೋ ಗೊತ್ತಾ? ಸಿನಿಮಾದವರು ಗೊತ್ತು ಮೈಸೂರು ಇವತ್ತು ಯಾವುದಕ್ಕೆ ಫೇಮಸ್ ಅಂತ. ಸಿನಿಮಾದವರು ಮುಖ ಮುಚ್ಕೊಂಡು ಆ ಕಡೆ ಹೋದ್ರು. ರವಿ ಶ್ರೀವತ್ಸಂಗ್ ಗೊತ್ತು ನೀವು ಯಾವುದಕ್ಕೆ ಫೇಮಸ್ ಮಾಡಿ ಕೂಡ್ಸಿದ್ದೀರಾ ಆ ಮೈಸೂರನ್ನ ಅಂತ. 2 ಅವರ್ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕೈಕಾಲು ತೊಳ್ಕೊಂಬರ್ತೀರಲ್ಲ, ಏನು ಮಾಡಿ ಕೈಕಾಲು ತೊಳ್ಕೊಂಬರ್ತೀರ ಅನ್ನೋದು ಗೊತ್ತಾ? ಆ ಥರ ಪವಿತ್ರವಾಗಿರೋ ಆ ಜಾಗವನ್ನು ಹಾಳು ಮಾಡಬೇಡಿ. ಪವಿತ್ರವಾಗಿರೋ ಅವರ ಮನಸ್ಸನ್ನು, ಅವರ ಹೃದಯವನ್ನು ಹಾಳು ಮಾಡಿ ಬರಬೇಡಿ. ಅವರು ದುಡ್ಡಿಗೆ ಏನನ್ನು ಮಾರ್ಕೋತಾ ಇಲ್ಲ, ದುಡ್ಡಿನ ಆ ಒಂದು ಮಜಲುಗಳು ಆ ಇದನ್ನೆಲ್ಲ ತೋರಿಸಿ ಅವ್ರನ್ನ ಹಾಳು ಮಾಡಿ ಬರಬೇಡಿ. ನಾನು ಈ ಕಥೆಯನ್ನು ಕಟ್ಕೊಂಡಿದ್ದು, ನಾನು ಈ ಕನಸನ್ನು ಕಂಡಿದ್ದು, ನಾನು ಈ ಕೂಸನ್ನು ಹೊತ್ಕೊಂಡು ಹೋಗಿದ್ದಕ್ಕೆ ಕಾರಣನೇ ಆ ಮಣ್ಣು ನನ್ನ ಕೈ ಹಿಡಿಯುತ್ತೆ ಅಂತ, ಅಲ್ಲಿಯ ಮಂದಿ ನನ್ನ ಕೈ ಹಿಡಿತಾರೆ ಅಂತ, ಅಲ್ಲಿನ ಜನ ನನ್ನ ಕೈ ಹಿಡಿತಾರೆ ಅಂತ ಹಿಡಿದ್ರು. ರಾಜ್ಯಾರೋಷವಾಗಿ ಹೇಳ್ತೀನಿ, ಅವರಿಂದ ಇವತ್ತು ಗ್ಯಾಂಗ್ಸ್ ಆಫ್ UK, ಬಾಗಲಕೋಟೆ ಮಂದಿಯಿಂದ ಗ್ಯಾಂಗ್ಸ್ ಆಫ್ UK, ಶಿರೂರು ಮಂದಿಯಿಂದ ಇವತ್ತು ಗ್ಯಾಂಗ್ಸ್ ಆಫ್ UK, ಹೆರಕಲ್ ಬ್ರಿಡ್ಜಿನ ಆ ಮಂದಿಯಿಂದ ಗ್ಯಾಂಗ್ಸ್ ಆಫ್ UK, ಈ ಕಡೆ ಇಳಕಲ್ ಮಂದಿಯಿಂದ ಗ್ಯಾಂಗ್ಸ್ ಆಫ್ UK. ನಾನು ಹೋದ ಕಡೆಯೆಲ್ಲ ಪ್ರೀತಿ, ಮಮಕಾರ, ವಿಶ್ವಾಸ ಇದೊಂದನ್ನು ತೋರಿಸಿ ನನ್ನನ್ನು ಕಾಪಾಡಿ ಕಳಿಸಿದಂತಹ ಉತ್ತರ ಕರ್ನಾಟಕದ ಆ ಎಲ್ಲ ಹೃದಯಗಳಿಗೂ ನಿಮ್ಮ ಪಾದಾರವಿಂದಗಳಿಗೆ ಕೋಟಿ ನಮಸ್ಕಾರಗಳು. ತಂದೆರ, ತಾಯಂದ್ರ, ಅಣ್ಣಂದ್ರ, ತಮ್ಮಂದ್ರ, ತಂಗೀರ, ಅವರಿಂದ ಗ್ಯಾಂಗ್ಸ್ ಆಫ್ UK ಹೋದ್ವಿ. ಎಲ್ಲವನ್ನು ನೋಡಿದ ಮೇಲೆ ಈಗ ಒಂದು ಜಾಗಕ್ಕೆ ಹೋದ್ವಿ. ದಟ್ ವಾಸ್ ಇಳಕಲ್. ಹೇಳಿದ್ನಲ್ಲ, ಮಹಂತೇಶ್ ಗಜೇಂದ್ರಗಡ. ಆ ಜೀವದ ಹಿಂದೆ ಮಿನಿಮಮ್ ಒಂದು 100ರಿಂದ 150 ಜನ ಆರ್ಟಿಸ್ಟ್ ಇಟ್ಕೊಂಡಿದ್ದಾರೆ, ರಂಗಭೂಮಿಯ ಕಲಾವಿದರು. ಅವರು ಅಲ್ಲಲ್ಲ ಆ ಊರಿಗೆ ಹೋಗಿ ಈ ಊರಿಗೆ ಹೋಗಿ ನಾಟಕಗಳನ್ನ ಮಾಡ್ಕೋತಾ, ಜೀವನವನ್ನು ಮಾಡ್ಕೋತಾ, ಜೀವನದ ಕನಸುಗಳನ್ನು ಕಟ್ಕೋತಾ ಈಗಲೂ ಬದುಕುವಂತಹ ನಿಜವಾದ ರಂಗಭೂಮಿಯ ಕಲಾವಿದರಲ್ಲಿದ್ದಾರೆ. ನಿಜವಾದ ರಂಗಭೂಮಿಯ ಕಲಾವಿದರು. ಅವ್ರ ಹತ್ರ ಈಗಲೂ ಪಾಪ ಮೊಬೈಲ್ ಇಲ್ಲ ರೀ. ಒಬ್ಬರು ಮೊಬೈಲ್ ಇಟ್ಕೊಂಡು ಅವ್ರಿಗೊಬ್ರಿಗೆ ಮೆಸೇಜ್ ಹೋಯ್ತು ಅಂದರೆ ಅವರೊಂದು 10 ಜನಕ್ಕೆ ಅದನ್ನು ಪಸರು ಮಾಡ್ತಾರೆ. ಅವ್ರ ಹತ್ರ ಈಗಲೂ ಸ್ಮಾರ್ಟ್ಫೋನ್ಸ್ ಇಲ್ಲ ರೀ. ಅವ್ರ ಹತ್ರ ಈಗಲೂ ವಾಟ್ಸಪ್ ಇಲ್ಲ ರೀ. ಅದಕ್ಕೆ ಹೇಳಿದ್ದು, ದಯವಿಟ್ಟು ಯಾರೋ ಇಲ್ಲಿಂದ ಹೋಗಿ ಕಿತ್ತೋದು ನಿಮ್ಮ ತನವನ್ನು ಅಲ್ಲಿಟ್ಟು ಅವರನ್ನು ಕರಪ್ಟ್ ಮಾಡಬೇಡಿ ಅಂತ. ಇಳ್ಕಲ್ಗೆ ಹೋಗ್ತೀವಿ, ಇಳಿತೀವಿ. ಮಹಂತೇಶ್ ಗಜೇಂದ್ರಗಡ ಅವ್ರ ಮುಂದೆ ನಿಂತ್ಕೋತಾರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಅವ್ರು ಏನೇ ಆಗಿರ್ಬೋದು, ಆದರೆ ಹಿರಿಯ ಜೀವ, ಹಿರಿಯ ಮನೆಯ ಒಂದು ದೊಡ್ಡ ತಲೆ. ನನ್ನ ಗ್ಯಾಂಗ್ಸ್ ಆಫ್ UKನಲ್ಲಿ ಅದೊಂದು ದೊಡ್ಡ ತಲೆ. ಅವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ನನಗೆ ಇನ್ನೊಂದು 2 ದಿವಸ ಇನ್ನೂ ಹೆಚ್ಚಿನ ಸಮಯ ಸಿಕ್ಕಿದ್ದಿದ್ರೆ ಒಂದಷ್ಟು ಜನನ ಸೇರಿಸ್ತಾ ಇದ್ದೀರಿ ಅಂತ ಹೇಳು. ಪರವಾಗಿಲ್ಲ, ನೀವಿಷ್ಟು ಜನರನ್ನು ಸೇರಿಸಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಒಳಗೆ ಕೂತ್ಕೊಂಡ್ರೆ ಈ ಕಡೆ ಎಲ್ಲ ಹೆಣ್ಣುಮಕ್ಕಳು, ಆ ಕಡೆ ಎಲ್ಲ ಗಂಡಸರು, ಹಿಂದ್ಗಡೆ ಎಲ್ಲ ಯುವಕರು, ಆ ಪಕ್ಕದಲ್ಲಿ ಈಗ ತಾನೇ ಹೊಸದಾಗಿ ಬಂದಿರತಕ್ಕಂತಹ ಚಿಕ್ಕ ಹುಡುಗರುಗಳು ಎಲ್ಲ ಒಂದು 50 ಜನ ಸೇರಿದ್ದಾರೆ. ಅವರು ಟೈಮ್ ಸಾಕಾಗಿಲ್ಲ. ಬೇರೆಯವ್ರಿಗೆ ಹೇಳಿದ್ನಲ್ಲ, ಮೊಬೈಲ್ ಇಲ್ಲ ಅಲ್ಲಿ, ಒಬ್ರಿಗೊಬ್ರಿಗೆ ಹೇಳಿ ಕಳಿಸ್ಬೇಕು. ಒಂದು 50 ಜನ 55 ಜನ ಬಂದು ಕೂತರು. ಅವರಲ್ಲಿ ಒಂದು ನೋವೇನು ಅಂತಂದರೆ, ನಮ್ಮಿಂದ ಹೋಗಿರ್ತಕ್ಕಂತಹ ಭಾಳಷ್ಟು ಜನ ಮಂದಿ ಆಟ ಆಡ್ಕೊಂಬಂದಿರೋದು. ಚಾನ್ಸ್ ಕೊಡ್ತೀನಿ, ನಿಮ್ಮ ಹತ್ರ ದುಡ್ಡೆಷ್ಟಿದೆ ಅದು ಕೊಡ್ತೀನಿ, ನಮಗೇನು ಮಾಡಿಕೊಡ್ತೀರಾ, ಇದು ಮಾಡ್ತೀನಿ, ನೀವು ಎಲ್ಲಿ ಇರ್ತೀರಾ ನಮ್ಮ ಜೊತೆ, ಇದೆಲ್ಲವನ್ನು
ಆಗಲೇ ಒಂದಷ್ಟು ಜನ ಹೋಗಿ ಆಟ ಆಡ್ಕೊಂಡು ಬಂದುಬಿಟ್ಟಿದ್ದಾರೆ. ಟಾಪ್ ಡೈರೆಕ್ಟರ್ಸ್ ಹೂ ಆರ್ ಅದೇನೋ ಹೇಳ್ತಾರಲ್ಲ, ಹೂ ಆರ್ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಅಂತಿದ್ದಾರಲ್ಲ, ಆ ನನ್ನ ಮಕ್ಕಳು ಕೂಡ ಹೋಗಲ್ಲ ಆಟ ಆಡ್ಕೊಂಡು ಬಂದಿದ್ದಾರೆ ಕಣ್ರಿ. ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಅಂತೆ ಅವರು. ಪಾಪ ಹೇಳ್ತಾರೆ, ಶೂಟಿಂಗ್ ನಿಂತೋಗ್ತಿದೆ ಅಂತ ಕಣ್ಣೀರಿಟ್ರು, ರೊಕ್ಕ ತೊಗೊಂಬಂದು ಕೊಟ್ವಿ ರೀ, ರೊಕ್ಕಿರಲಿ ರೀ, ನೀವು ಹೆಂಗೆ ಅದೀರಿ ಅಂತ ಕೇಳೋಕ್ಕೆ ಕೂಡ ಒಂದು ಫೋನ್ ಇಲ್ಲರಿ. ನನ್ನ ಮಕ್ಕಳ, ಇಲ್ಲಿಂದ ಹೋಗಿ ಎಲ್ಲ ಕಡೆ ಆಟ ಆಡಿಕೊಂಡು ಮೋಸ ಮಾಡ್ಕೊಂಡು ಬರ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಗಳಿಗೆ? ಯು ಆರ್ ಗೆಟಿಂಗ್, ಅದೇನೋ ನೀವು ಕರಪ್ಟ್ ಆಗೋದಂತ ಎಲ್ಲರೂ ಕರಪ್ಟ್ ಮಾಡ್ತಾ ಇದ್ದೀರಲ್ರಯ್ಯ. ಅಲ್ಲಿ ಹೋಗಿ ಆ ಮುಗ್ಧ ಜನರೂ ಕರಪ್ಟ್ ಮಾಡ್ತಿರಲ್ರಯ್ಯ. ನಾವು ಮಾಡಿದ್ದೀವಿ. ನಾವು ಹೋಗಿ ಪುಟ್ಟ ಒಂದು ಸಂಸಾರನ ಇಟ್ಕೊಂಡು ಚೊಕ್ಕವಾಗಿ ಕೆಲಸವನ್ನು ಮುಗಿಸ್ಕೊಂಡು ಈಗಲೂ ಓಪನ್ನಾಗಿ ಹೇಳ್ತಾ ಇದ್ದೇನೆ, ಒಂದಷ್ಟು ಮಂದಿಗೆ ನಾವು ದುಡ್ಡನ್ನು ಕೊಡೋದಿದೆ, ಮೋಸ ಮಾಡಲ್ಲ. ನನ್ನ ತಾಯಿ ಮೇಲೆ ಆಣೆ. ಅವರುಗಳಿಗೆ ನಾವು ಏನು ಮಾತನ್ನು ಕೊಟ್ಟಿದ್ದೀವೋ ಆ ಮಾತಂತೆ ನಡ್ಕೊಂಡು ಬಂದಿದ್ದೀವಿ. ಪಾತ್ರಗಳನ್ನು ಕೊಡ್ತೀನಿ ಅಂತ ನಾವು ಯಾರಿಗೂ, ಯಾವ ಹೆಣ್ಣು ಮಗುಗೂ ಮೋಸ ಮಾಡಿಲ್ಲ. ಪಾತ್ರಗಳನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಹೋಗಿ ನಾವು ಯಾವತ್ತೂ ಏನನ್ನು ತಿಂದಿಲ್ಲ. ಪಾತ್ರ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಗಜಗಾಂಭೀರ್ಯದಿಂದ ಹೋಗಿದ್ವಲ್ಲ, ಹಾಗೆ ನಡೆದು ವಾಪಸ್ ಬಂದಿದ್ದೀವಿ. ನಮ್ಮಿಂದ ಅವ್ರಿಗೂ ತೊಂದರೆ ಆಗಿಲ್ಲ, ಅವರಿಂದ ನಮಗೂ ತೊಂದರೆ ಆಗಿಲ್ಲ. ವಿಶ್ವಾಸ ದುಪ್ಪಟ್ಟಾಗಿದೆ. ತುಂಬ ಚೆನ್ನಾಗಿ ಮತ್ತೆ ಹೋಗ್ತೀನಿ, ನಾನು ಅಲ್ಲಿಗೆ ಮತ್ತೆ ಹೋಗ್ತೀನಿ, ಮಗದೊಮ್ಮೆ ಹೋಗ್ತೀನಿ, ತಲೆ ಎತ್ತಿ ಹೋಗ್ತೀನಿ, ಯಾರಿಗೂ ಅಂಜಿ ಹೋಗೋದಿಲ್ಲ. ಹೆದರಿ ಈ ಊರನ್ನು ಬಿಟ್ಟು ಆ ಊರಲ್ಲಿ ಇಲ್ಲ. ಬಾಗಲಕೋಟೆಗೆ ನನ್ನ ಕತ್ತನ್ನು ಬೇಕಾದ್ರೆ ನಾನು ತಲೆದಂಡವಾಗಿ ಕೊಡ್ತೀನಿ ಹೊರತಾಗಿ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಿದ್ದೀನಿ ಅಂತ ಮಾತ್ರ ತಲೆ ತಗ್ಸೋದಿಲ್ಲ. ಏನಿದೆಯೋ ಅದಕ್ಕೆ ಕನಸನ್ನು ಕಂಡು ಆ ಕನಸನ್ನು ನನಸು ಮಾಡ್ಕೊಂಡು ಬಂದಿದ್ದೀವಿ. ಹೋದ್ವಿ, ಇಳಕಲ್ಲಲ್ಲಿ ಇಳಿದ್ವಿ, ಅಷ್ಟು ಜನನ ನೋಡಿದ್ವಿ, ತುಂಬ ಖುಷಿಪಟ್ರು. ಅಮ್ಮ ನೀವು ಇದಕ್ಕೆ ಬರ್ತೀರಮ್ಮ, ಅಮ್ಮ ನೀವು ಇದಕ್ಕೆ ಬರ್ತೀರಮ್ಮ, ಅಮ್ಮ ನಮ್ಮ ಕೈಲಿರೋದು ಇಷ್ಟೇ ಅಮ್ಮ, ಹಂಗೆ ಕೊಟ್ಬಿಡ್ತೀವಿ, ಹಿಂಗೆ ಕೊಟ್ಬಿಡ್ತೀವಿ, ಇಲ್ಲಮ್ಮ ನಮ್ಮ ಕೈಲಿ ಆಗಲ್ಲಮ್ಮ, ನಾವು ಚಿಕ್ಕದಾಗಿ ಮಾಡ್ತಾ ಇದ್ದೀವಮ್ಮ. ಆದರೆ ಚೊಕ್ಕವಾಗಿ ಸಂಸಾರವನ್ನು ನೀಗಿಸ್ಕೊಂಡು ತುಂಬಿಸ್ಕೊಂಡು ಎಲ್ರಿಗೂ ಏನೆಲ್ಲ ಮಾಡಬೇಕೋ, ಮಡ್ಲಿಗೆ ಒಡ್ಲಿಗೆ ಏನು ಹಾಕಬೇಕೋ ಅದು ಹಾಕ್ಬಿಟ್ಟು ಹೋಗ್ತೀವಮ್ಮ. ಅಣ್ಣಂದ್ರ ಹೀಗೆ ಮಾಡ್ತೀವಪ್ಪ, ಅಣ್ಣಂದ್ರ ಹಿಂಗಿರ್ತೀವಪ್ಪ, ನಿಮ್ಮ ಕನಸು ನನಸಾಗೋದಕ್ಕೆ ಏನು ಬೇಕೋ ಅದು ನಾವು ಮಾಡ್ತೀವಪ್ಪ. ಹಿಂಗಂತ ಇರ್ಬೇಕಾರೆ ಪಕ್ಕದಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು. ಪಕ್ಕದಲ್ಲೇ ಒಂದು ಕ್ಯಾರೆಕ್ಟರ್ ನಿಂತಿತ್ತು. ಸರಿಸುಮಾರು 70ರಿಂದ 72, 75 ವರ್ಷದ ವೃದ್ಧಾಪ್ಯದಲ್ಲಿರ್ತಕ್ಕಂತಹ ಒಂದು ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರು ಮಕ್ಕಕ್ಕೆ ಕೊಡ್ದಂಗೆ ಹೆಂಗೆ ಹೇಳ್ತು ಅನ್ನೋದನ್ನು, ಏನು ಹೇಳ್ತು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಬಂದು ಹೇಳ್ತೀನಿ. ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇ